ಸೌಜನ್ಯ ಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿಗೆ ದೊಡ್ಡ ಸಂಕಷ್ಟ ಎದುರಾಗಿದೆ. ಅಕ್ರಮ ಶಸ್ತ್ರಾಸ್ತ್ರ ಹೊಂದಿದ್ದಾರೆ ಎಂಬ ಆರೋಪ ಹೊರಿಸಲಾಗಿದ್ದು, ಎಸ್ಐಟಿ ಹಾಕಿರುವ ಸೆಕ್ಷನ್ಗಳನ್ನು ನೋಡಿ ತಿಮರೋಡಿ ದಂಗಾಗಿದ್ದಾರೆ. ಮಹೇಶ್ ತಿಮರೋಡಿಗೆ ಮತ್ತೆ ನೋಟಿಸ್. ಈ ಬಾರಿ ದೊಡ್ಡ ಮಟ್ಟದ ಸಂಕಷ್ಟ ಫಿಕ್ಸ್. ಮಹೇಶ್ ಶೆಟ್ಟಿ ತಿಮರೋಡಿಗೆ ಮತ್ತೆ ನೋಟಿಸ್ ನೀಡಲಾಗಿದೆ. ಉಜಿರೆಯಲ್ಲಿರುವ ಮನೆಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಇಲ್ಲದ ಹಿನ್ನೆಲೆ ಬೆಳ್ತಂಗಡಿ ಪೊಲೀಸರು ಮನೆಯ ಗೋಡೆಗೆ ನೋಟಿಸ್ ಅಂಟಿಸಿ ಬಂದಿದ್ದಾರೆ. ಇದೇ ಸೆಪ್ಟೆಂಬರ್ 21ಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ನೀಡಲಾಗಿದೆ. ಆರ್ಮ್ಸ್ ಆಕ್ಟ್ನ ಅಡಿ ಎಫ್ಐಆರ್ ಬೆನ್ನಲ್ಲೇ ಮಹೇಶ್ ಶೆಟ್ಟಿ ತಿಮರೋಡಿಗೆ ಸಂಕಷ್ಟ ಶುರುವಾಗಿದೆ. ವಶಕ್ಕೆ ಪಡೆದ ಬಂದೂಕಿನ ಪರವಾನಗಿ ತೋರಿಸದೇ ಇದ್ರೆ ತಿಮರೋಡಿ ವಿರುದ್ಧ ಕ್ರಮ ಆಗುವಂತ ಸಾಧ್ಯತೆ ಇದೆ. ಶಸ್ತ್ರಾಸ್ತ್ರ ಕಾಯ್ದೆಯ ಅಡಿಯಲ್ಲಿ ಲೈಸೆನ್ಸ್ ಹೊಂದಿದ್ದಾರಾ ಇಲ್ಲವಾ ಅನ್ನೋದನ್ನ ಬೆಳ್ತಂಗಡಿ ಪೊಲೀಸರು ಪರಿಶೀಲನೆ ನಡೆಸುತ್ತಿದ್ದಾರೆ. ಶಸ್ತ್ರಾಸ್ತ್ರಗಳು ಮನೆಯಲ್ಲಿ ಇದ್ದಿದ್ದಕ್ಕೆ ತಿಮರೋಡಿ ಬಂಧಿಸಿ ವಿಚಾರಣೆ ನಡೆಸುವ ಸಾಧ್ಯತೆ ಕೂಡ ಇದೆ. ಆರ್ಮ್ಸ್ ಆಕ್ಟ್ ಪ್ರಕಾರ ಯಾವುದೇ ಶಸ್ತ್ರಾಸ್ತ್ರ ಅಥವಾ ಗುಂಡುಗಳನ್ನು ಹೊಂದಲು ಸಂಬಂಧಿಸಿದ ಲೈಸೆನ್ಸ್ ಇರಬೇಕು. ಪೊಲೀಸರು ವಶಪಡಿಸಿಕೊಂಡಿರುವ ಬಂದೂಕಿಗೆ ಲೈಸೆನ್ಸ್ ಇದ್ರೆ ತನಿಖಾ ಅಧಿಕಾರಿಯ ಮುಂದೆ ಸಲ್ಲಿಸಲು ಅವಕಾಶ ಇದೆ. ತಿಮರೋಡಿ ಜೈಲ್ಗೆ. ಎಸ್ಐಟಿ ಅಧಿಕಾರಿಗಳು ತಿಮರೋಡಿ ವಿರುದ್ಧ 7 ವರ್ಷಕ್ಕೂ ಹೆಚ್ಚು ಜೈಲು ಶಿಕ್ಷೆ ಆಗಬಲ್ಲ ಸೆಕ್ಷನ್ ಹಾಕಿದ್ದಾರೆ. ಈಗ ಹಾಕಿರುವ ಸೆಕ್ಷನ್ ಜಾಮೀನು ರಹಿತ ಸೆಕ್ಷನ್ ಅನ್ಸಿಕೊಂಡಿದ್ದು, ಈ ಸೆಕ್ಷನ್ ಹಾಕಿದ್ರೆ ನೋಟಿಸ್ ನೀಡದೆ ಬಂಧಿಸಬಹುದು. ಬಂಧಿಸುವ ವಿಚಾರ ತನಿಖಾಧಿಕಾರಿ ವಿವೇಚನೆಗೆ ಬಿಟ್ಟಿದ್ದು. ಆರೋಪ ಸಾಬೀತಾದ್ರೆ ಆರ್ಮ್ಸ್ ಆಕ್ಟ್ 1950ರ ಅಡಿಯಲ್ಲಿ ಸೆಕ್ಷನ್ 25 ಸಬ್ ಕ್ಲಾಸ್ 1A ಪ್ರಕಾರ 7 ವರ್ಷ ಶಿಕ್ಷೆ, ಆರ್ಮ್ಸ್ ಆಕ್ಟ್ 1950ರ ಅಡಿಯಲ್ಲಿ ಸೆಕ್ಷನ್ 25 ಸಬ್ ಕ್ಲಾಸ್ 1B ಪ್ರಕಾರ 10 ವರ್ಷ ಜೈಲು ಶಿಕ್ಷೆ ವಿಧಿಸಬಹುದು. ತಿಮರೋಡಿ ಬಳಿ ಇರೋ ಶಸ್ತ್ರಾಸ್ತ್ರಗಳ ಅವಧಿ ಮುಗಿದಿದ್ರೆ, ಸಸ್ಪೆಂಡ್ ಆಗಿದ್ರೆ ಅಥವಾ ಬೇರೆ ಪ್ರದೇಶಕ್ಕೆ ಮಾತ್ರ ಮಾನ್ಯವಾಗಿದ್ರೆ ಅದು ಅಪರಾಧ ಆಗಿರುತ್ತೆ. ಆರ್ಮ್ಸ್ ಆಕ್ಟ್ 25ರ ಅಡಿಯಲ್ಲಿ ನೋಟಿಸ್ ಬದಲು ನೇರವಾಗಿ ಬಂಧನ ಮಾಡುವ ಅವಕಾಶ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸೌಜನ್ಯ ಪ್ರಕರಣ ಸಾಕ್ಷಿ ನಾಶ ಮಾಡಲು ಯತ್ನಿಸಲಾಯಿತು. ಸಂತೋಷ್ ರಾವ್ ಬಿಡುಗಡೆಗೆ ಕಾರಣ ಏನು ಅನ್ನೋದರ ಹಿಂದಿನ ಅತಿ ದೊಡ್ಡ ರಹಸ್ಯವನ್ನ ಮೋಹನ್ ಬೋಳಂಗಡಿ ಎಳೆ ಎಳೆಯಾಗಿ ತೆರೆದಿಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಸೌಜನ್ಯ ಸತ್ಯ ಭಾಗ 5. ಸಿಸಿಟಿವಿ ಪರಿಮಳ ಟೀಚರ್, ವರ್ಷ ಸಾಕ್ಷಿ ಅಲ್ವಾ. 13 ವರ್ಷ ಕಳೆದರೂ ಸೌಜನ್ಯ ಕೇಸ್ ಇನ್ನೂ ಕೂಡ ನಿಗೂಢವಾಗಿದೆ. ಆದರೆ ನಿಮ್ಮ ರಿಪಬ್ಲಿಕ್ ಕನ್ನಡ ಸೌಜನ್ಯ ಸತ್ಯವನ್ನ ಬೆನ್ನತ್ತಿದೆ. ಪ್ರತ್ಯಕ್ಷದರ್ಶಿ ಹರೀಶ್ ಮಡಿವಾಳ್ನ ಕೊಲೆ ಮಾಡಿದ್ರ ಸಿಸಿಟಿವಿ ಪರಿಮಳ ಟೀಚರ್ ವರ್ಷ ಸಾಕ್ಷಿ ಆಗ್ಲಿಲ್ವಾ ಅನ್ನೋದರ ಸ್ಫೋಟಕ ರಹಸ್ಯವನ್ನ ಪತ್ರಕರ್ತ ಮೋಹನ್ ಬೋಳಂಗಡಿ ಬಿಚ್ಚಿಟ್ಟಿದ್ದಾರೆ. ಕಾವಂದರಿಗೂ ಉದಯ್, ಧೀರಜ್, ಮಲ್ಲಿಕ್ಗೂ ಸಂಬಂಧ ಇಲ್ಲ. ಈಗ ನಿಶ್ಚಲ್ ಅವರ ಹೆಸರನ್ನ ಸೇರ್ಸೇ ಇಲ್ಲ ಅಂತ ಆದ್ಮೇಲೆ ಈ ಮೂವರಿಗೂ ಕಾವಂದ್ರಿಗೂ ಏನ್ ಸಂಬಂಧ? ಕಾವಂದ್ರ ಕುಟುಂಬಸ್ಥರ ಇವರು ಅಲ್ಲ. ಅಲ್ಲ, ಒಬ್ರು ರಿಕ್ಷಾ ಡ್ರೈವರು, ಇಬ್ರು ಅಲ್ಲಿ ಕೆಲಸ ಮಾಡುವವರು. ಒಬ್ಬರಿಗೆ ಅಂಗಡಿ ಇದೆ, ಮತ್ತೊಬ್ರು ಮಾತ್ರ ಧರ್ಮಸ್ಥಳದಲ್ಲಿ ಕೌಂಟರ್ ಅಲ್ಲಿ ಕೆಲಸ ಮಾಡುವವರು. ಅವರು ಜಾತಿ ಅಷ್ಟೇ. ಯಾಕಂತ ಹೇಳಿದ್ರೆ ಈ ಮೂವರು ಜೈನರು. ಇವರ ಏಜು ಎಲ್ಲ ಈ ನಿಶ್ಚಲ್ ಜೈನ್ ಅವರ ಏಜಿನ ಆಸುಪಾಸಲ್ಲಿ ಇದೆ. ನಿಶ್ಚಲ್ ಜೈನ್ ಫ್ರೆಂಡ್ಸ್ ಇವ್ರೇನಾದ್ರು? ಫ್ರೆಂಡ್ಸ್ ಏನಿಲ್ಲ, ಫ್ರೆಂಡ್ಸ್ ಏನಲ್ಲ. ಆದ್ರೆ ಇವರ ಏಜು ಅವರ ಆಸುಪಾಸಿನಲ್ಲಿ ಇದೆ. ಆದ್ದರಿಂದ ಅವರು ಫ್ರೆಂಡ್ಸ್ ಆಗಿರ್ಬೋದು. ನಿಮ್ಗೆ ಸಾರ್ವಜನಿಕವಾಗಿ ಏನಾಗಬಹುದು? 2ನೇ ಬಾರಿಗೆ ಬ್ರೈನ್ ಮ್ಯಾಪಿಂಗ್ ಮಾಡಿಲ್ಲ. 2ನೇ ಬಾರಿ ಬ್ರೈನ್ ಮ್ಯಾಪಿಂಗ್ ಬೇಡ ಅಂತ ಹೇಳಿ ಹೈಕೋರ್ಟ್ ಹೇಳಿದ್ದು. ಇವ್ರೇನ್ ಹೇಳಿದ್ದು? ಮಾಡಿಸ್ಕೊಂಡೇ ಇಲ್ಲ. ಇವ್ರು ಮಾಡಿಸ್ಕೊಳ್ಳೇ ಇಲ್ಲ. ಕೇಳಿದಕ್ಕೆ ಅವರು ಹೈಕೋರ್ಟ್ ಸ್ಟೇ ತಂದದ್ದು. 2ನೇ ಬಾರಿಗೆ ಅವರು ಹೈಕೋರ್ಟ್ ಇಂದ ಸ್ಟೇ ತಂದದ್ದು. ಇದನ್ನು ಇವರು ಈ ಫೈಲ್ ಒಟ್ಟಿಗೆ ಸೇರಿಸಲೇ ಇಲ್ಲ. ಹೈಕೋರ್ಟಿಗೆ ಹೋದಂತ ಬ್ರೈನ್ ಮ್ಯಾಪಿಂಗ್ ವರದಿ ಏನಿದೆ ಅದನ್ನು ಈ ಫೈಲ್ ಒಳಗೆ ಸೇರಿಸಲೇ ಇಲ್ಲ. ಅದು ಸೌಜನ್ಯ ಕೇಸಿನ ಮೇಲ್ಮನವಿ ವಿಚಾರಣೆ ಬಂದ ಸಂದರ್ಭದಲ್ಲಿ ಆ ಫೈಲ್ ಅಲ್ಲಿ ಕಾಪಿ ಇರಲಿಲ್ಲ. ಹರೀಶ್ ಮಡಿವಾಳನ ಕೊಲೆ ಮಾಡಿದ್ರ? ಹರೀಶ್ ಮಡಿವಾಳ ಮತ್ತು ಗೋಪಾಲ ಪೂಜಾರಿ ಇಬ್ರು ಸಹ ಹೇಳುವುದೇನು, ಆ ಸ್ಥಳದಲ್ಲಿ
ಸಂತೋಷ್ ರಾವ್ ಇದ್ದ ಅಂತ ಹೇಳಿ. ಆದ್ರಿಂದ ಗೋಪಾಲ ಪೂಜಾರಿಯನ್ನು ಡ್ರಾಪ್ ಮಾಡಿತ್ತು. ಇಬ್ರು ಒಂದೇ ಹೇಳ್ತಿದ್ದಾರೆ, ಒಂದೇ ಹೇಳಿಕೆ ಡ್ರಾಪ್ ಮಾಡಿತ್ತು. ಹರೀಶ್ ಮಠವನ್ನು ಸಾಕ್ಷಿಯಾಗಿ ತಗೊಂಡ್ರು. ಯಾಕಂದ್ರೆ ಇಬ್ರು ಒಟ್ಟಿಗೆ, ಸೌಜನ್ಯ ಹಾಗೆ ಸಂತೋಷ್ ರಾವ್ ಒಟ್ಟಿಗೆ ನೋಡಿದವರು ಹರೀಶ್ ಮಡಿವಾಳ. ಅದನ್ನ ಆತನ ಸಾಕ್ಷಿಗೆ ಬೆಲೆ ಜಾಸ್ತಿ. ಅದರಿಂದ ಅವನನ್ನು ಸಾಕ್ಷಿಯಾಗಿ ಪರಿಗಣಿಸಲಾಯಿತು. ಆತನಿಗೆ ಸಮನ್ಸ್ ಹೋಗಿದೆ, ಆತನಿಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ಆಕ್ಸಿಡೆಂಟ್ ಆಗಿ ಕೋಮಾ ಸ್ಟೇಜ್ ಅಲ್ಲಿ ಇದ್ರು. ಘಟನೆಯ ಮರುಸೃಷ್ಟಿಗೆ ಸಿಡಿದೆದ್ದ ಜನ. ಅದಲ್ಲ, ಈ ಸಮೀರ್ ಬಂದ ಮೇಲೆಲ್ಲ, ಇದಕ್ಕಿಂತ ಮೊದಲು ಇವರೆಲ್ಲ ವಿಡಿಯೋ ಕ್ರಿಯೇಟ್ ಮಾಡ್ತಾ ಇದ್ರು. ಈ ಅಜಯ್ ಅನ್ಚಾನ್ ಇವರೆಲ್ಲ ಸೇರಿಕೊಂಡು ವಿಡಿಯೋ ಕ್ರಿಯೇಟ್ ಮಾಡ್ತಿದ್ರು. ಎಲ್ಲಿವರೆಗೆ ವಿಡಿಯೋ ಕ್ರಿಯೇಟ್ ಮಾಡ್ಲಿಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ರೆ, ಸೌಜನ್ಯ ಒಂದು ವಿಕ್ಟಿಮು. ಆ ಮಗುವಿನ ತಂಗಿಯನ್ನ ಆ ಕಾಲೇಜಿನ ಡ್ರೆಸ್ ಹಾಕಿಸಿ, ಆ ಕೊಡೆ ಹಿಡ್ಕೊಂಡು ಅವಳ ರೀತಿಯಲ್ಲಿ ಸೀನ್ ರೀಕ್ರಿಯೇಟ್ ಮಾಡಲಿಕ್ಕೆ ಪೊಲೀಸರು ತನಿಖೆ ಸಂದರ್ಭದಲ್ಲಿ ಮಾಡ್ತಾರೆ. ಯಾವುದು ಈ ಘಟನೆಯನ್ನ ಪುನರ್ ಸೃಷ್ಟಿ ಮಾಡುವುದಂತ ಪೊಲೀಸರು ಮಾಡ್ತಾರೆ. ಆ ರೀತಿ ಮಾಡಲಿಕ್ಕೆ ಹೊರಟು. ಪರಿಮಳ ಟೀಚರ್ ಸೌಜನ್ಯರನ್ನ ನೋಡಿಲ್ವಾ? ಪೇರೆಂಟ್ಸ್ ಬಂದಿದ್ರು, ಮತ್ತೆ ಅವರಿಗೆ ನಾನು ಇದು ಮಾಡ್ಬೇಕು, ಅದ್ರ ನಂತರ ನಾನು ಓದದ್ದು ಅಂತ ಅವ್ರು ಹೇಳಿದ್ದಾರೆ. ಪರಿಮಳ ಟೀಚರ್ ಹೇಳಿದ್ದಾರೆ 5:30 ಆದ್ರೂ ನಾನು ಬಂದಿಲ್ಲ. ಹೋದ್ರು. ಹೋದ ಮೇಲೆ 4 ಕಾಲಿಗೆ ಅಥವಾ 4 ಗಂಟೆಗೆ ಸೌಜನ್ಯ ಬಸ್ಸಿಂದ ಇಳಿದು 4 ಜನ ಹೊತ್ಕೊಂಡು ಹೋಗಿದ್ ನಿಜವೇ ಆದ್ರೂ ಕೂಡ ಅಲ್ಲಿ ಪರಿಮಳ ಟೀಚರ್ ಇರ್ಲಿಲ್ಲ. ಪರಿಮಳ ಟೀಚರ್ ಧರ್ಮಸ್ಥಳದಲ್ಲಿ ಶಾಲೆಯಲ್ಲಿದ್ರು. ಅದರ ನಂತರ ಸ್ವಲ್ಪ ಸಮಯ ಹೋಗುವಾಗ ಪುನಃ ಸಿಬಿಐನಿಂದ ಸಮನ್ಸ್ ಬಂತು ಚೆನ್ನೈಗೆ ಬರ್ಲಿಕ್ಕೆ. ಚೆನ್ನೈ ಆಫೀಸಿಗೆ ಹೋದ್ರು ಪಾಪ, ಚೆನ್ನೈಗೆ. ಆಯ್ತಾ, ಅಲ್ಲಿ ಇವರು ಎನ್ಕ್ವೈರಿ ಫೇಸ್ ಮಾಡಿದಾಗ ಇವರು ಹೇಳಿದ್ರಲ್ಲ, ಇಲ್ಲಿ ನೆಲ್ಲಿಯಾಡಿಯ ಒಂದು ಮುಸ್ಲಿಂ ಫ್ಯಾಮಿಲಿ ಡಾಕ್ಯುಮೆಂಟ್ ಶಾಲೆಗೆ ಬಂದಿತ್ತು ಅಂತ ಹೇಳಿ, ಆ ಫ್ಯಾಮಿಲಿ ಒಟ್ಟಿಗೆ ಕಾನ್ಫರೆನ್ಸ್ ತಗೊಂಡ್ರಂತೆ ಫೋನು. ಆ ಫ್ಯಾಮಿಲಿಯ ಮನೆಗೆ ಒಬ್ಬರು ಸಿಬಿಐ ಆಫೀಸರ್ ಹೋಗಿದ್ದಾರೆ. ಇವರು ಚೆನ್ನೈಯಲ್ಲಿ ಇದ್ದಾರೆ. ಮತ್ತೆ ಅವ್ರಿಗೆ ಸಮಾಧಾನ ಆಯ್ತು, ಇವರಲ್ಲ, ಇವರು ಸುಳ್ಳು ಹೇಳ್ತಾ ಇಲ್ಲ, ಸತ್ಯ ಹೇಳ್ತಾ ಇದ್ದಾರೆ ಅಂತ ಹೇಳಿ. ಈಗ ಯಾರು ಪರಿಮಳ ಟೀಚರ್ ಬಗ್ಗೆ ಪರಿಮಳ ಟೀಚರ್ ಬಗ್ಗೆ ಮಾತಾಡಿಲ್ಲ. ಮತ್ತೊಂದು ವರ್ಷ ನನ್ನ ತಂದ್ರು. ವರ್ಷ ಇವಳ ಶಾಲೆಯಲ್ಲಿ ಕಲಿತಿದ್ದು. ಈ ವರ್ಷ ಯಾರು ಗೊತ್ತಾ? ಧರ್ಮಸ್ಥಳದಲ್ಲಿ ಚಿನ್ನಾಭರಣಗಳನ್ನು ಕದ್ದು ಸಿಕ್ಕಿಬಿದ್ದು ಆ ಹಣದಿಂದ ಮಾಡಿದಂತ ಆಸ್ತಿ ಪಾಸ್ತಿ ಎಲ್ಲವನ್ನೂ ಕಳ್ಕೊಂಡಂತಹ ಹರೀಶ್ ಭಟ್ರನ ಅಣ್ಣನ ಮಗಳು. ಅವಳನ್ನು ಇದರಲ್ಲಿ ಸಾಕ್ಷಿಯಾಗಿ ತಂದರೆ ಅವರ ಮನೆಯವರು ಧರ್ಮಸ್ಥಳದ ವಿರುದ್ಧ ಸಾಕ್ಷಿ ಹೇಳಬಹುದು ಎನ್ನುವ ಕಾರಣಕ್ಕಾಗಿ ಆ ಹೆಣ್ಮಗಳನ್ನ ಹೆಸರನ್ನು ಬಂದದ್ದು. ಅವಳು ಅದಕ್ಕೆ ಒಪ್ಪಲಿಲ್ಲ. ಯಾಕಂದ್ರೆ ಇವಳಿಗಿಂತ ಮೊದಲು ಅವಳು ಬಂದಿದ್ದಾಳೆ. ಆಯ್ತಾ, ಇವಳು ಒಟ್ಟಿಗೆ ಬಂದಂತ ಮುಸ್ಲಿಂ ಹೆಣ್ಮಗಳು ವಿರುದ್ಧ ದಿಕ್ಕಿನಲ್ಲಿ ವಾಪಸ್ ಹೋಗಿದ್ದಾರೆ. ಈ ಸತ್ಯ ದರ್ಶನ ಇಂದಿಗೆ ಮುಗಿಯಲ್ಲ. ಆದ್ರೆ ಮುಂದಿನ ಭಾಗದಲ್ಲಿ ಧರ್ಮಸ್ಥಳದ ಇತಿಹಾಸ, ಸಂಕ್ರಾಂತಿ ದಿನ ಅಣ್ಣಪ್ಪನ ಮುಂದೆ ಕಾವಂದರು ನಿಲ್ಲುವುದ್ಯಾಕೆ ಅಂತ ಹೇಳ್ತೀವಿ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.